ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ, ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ರೀ ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್, ಒಂದು ಟ್ರ್ಯಾಕ್ಟರ್ ಸೇಲ್ಗಿದೆ ಅಂತ ಹೇಳ್ಬಿಟ್ಟು ವಾಟ್ಸಪ್ ಮಾಡಿದ್ರಿ, ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ಹೌದ್ರಿ ಸರ್. ಸರ್, ನಿಮ್ಗೆ ಗೊತ್ತಿರೋ ಹಾಗೆ ನನ್ನ ಚಾನಲ್ ನೋಡ್ತಿರಲ್ಲ, ಅದೇ ಥರ ವಿಡಿಯೋ ಬರುತ್ತೆ ನಿಮ್ಮ ಗಾಡಿ ವಿಡಿಯೋನು. ಈಗ ಟ್ರ್ಯಾಕ್ಟರ್ ಕಳಿಸಿದ್ದೀರಲ್ಲ ಸರ್, ಯಾವ ಕಂಪ್ನಿ ಟ್ರ್ಯಾಕ್ಟರ್ ಇದು? ಇದು ಅರ್ಜುನ್ ಮಂದ್ರ 555 ರೀ ಸರ್. ಅರ್ಜುನ್ ಮಂದ್ರ 555 ರೀ ಸರ್. ಅರ್ಜುನ್ 555 ಅಂತನಾ? ಓಕೆ ರೀ ಸರ್. ಓಕೆ, ಇದು ಮಾಡಲ್ ಯಾವುದು ಸರ್? ಇದರ ಮಾಡಲ್ 22 ಎಂಡ್ ಅದ್ರಿ, 23 ಲಾಕ್ ರೀ ಸರ್. 22 ಎಂಡ್ 23 2022 ಎಂಡಲ್ಲಿ. ಹಾಂ ರೀ ಸರ್. ಓಕೆ, ಓನರ್ ಎಷ್ಟಾಗಿದೆ ಸರ್? ಓನರ್ 2ನೇ ಓನರ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ ಸರ್. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿದು? ಓಕೆ, ರನ್ನಿಂಗ್ ಇದೆ ಸರ್. ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರಿಟಿ ಅದಾವೆ ಸರ್. ಸರ್, ಈಗ ನೀವು ಇದು ಬರೀ ಇಂಜಿನ್ ಮಾತ್ರನಾ ಅಥವಾ ನೀವು ನನಗಷ್ಟು ಫೋಟೋಸ್ ಕಳಿಸಿದಿರಲ್ಲ ಅದೆಲ್ಲ ಕೊಡ್ತೀರಾ ಇದ್ರ ಜೊತೆ? ಅದ್ರ ಎಲ್ಲ ಕೊಡ್ತೀರಾ ಸರ್. ಸಾಮಾನು 5 ಸಾಮಾನು ಅದಾವೆ ಸರ್, ಎಲ್ಲ ಒಟ್ಟು ಕೂಡ ಕೊಡ್ತಾರೆ. 5 ಏನೇನು ಅದು ಪಾರ್ಟ್ಸ್ಗಳು ಹೇಳೋಕ್ಕಾಗುತ್ತಾ ಸರ್? ಏನೇನು ಅಂತ ಕರೀತಾರೆ, ನನಗದು ಸರಿಯಾಗಿ ಗೊತ್ತಿಲ್ಲ, ನೀವೇ ಹೇಳ್ಬಿಡಿ ಅದು. ಒಂದು ಡೋಜರ್ ಇರ್ತಾರೆ ಸರ್, ಒಂದು ನೇಗಿಲಿ, ಒಂದು ನಲ್ಲಿ ಅರ್ಸಿ ದಂಡ್ರಿ ಸರ್, ಹಾಂ, ಒಂದು ಬೆಸ್ಟ್ ದಂಡು, ಒಂದು ಲೂಟ್ರ್ ಸರ್. ಓಕೆ, ಇದೆಲ್ಲ ರೈತರಿಗೆ ಉಪಯೋಗಕ್ಕೆ ಬರುತ್ತಲ್ಲ ಸರ್, ಹೊಲದ ಕೆಲಸ ಮಾಡೋಕ್ಕೆ ಉಪಯೋಗ ಆಗುತ್ತೆ? ಓಕೆ ಸರ್. ಓಕೆ ರೀ. ಅಲ್ಲ ಸರ್? ಓಕೆ ರೀ ಸರ್. ನಾವು ರೈತರೇ ಸರ್. ಹಾಂ. ನಾವು ಗಾಡಿ ಕೊಡ್ತಿದ್ದಿಲ್ರ ಸರ್, ಅಂದ್ರೆ ನಾವು ಈಗ ಹೊಲ ತಗೊಂಡಿದ್ದೇವೆ, ಅದಕ್ಕೆ ದುಡ್ಡಿನ ಸಮಸ್ಯೆ ಐತೆ, ಅದಕ್ಕೆ ಕೊಡಾಕತ್ತಿದ್ದೇವೆ. ಸರಿ, ಆಯ್ತು, ಇರಲಿ. ಓಕೆನಾ? ಇದು ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ? ತಗೊಳ್ಳೋರು ಮಾಡಿಸ್ಕೋಬೇಕು ಸರ್, ಅಂದ್ರೆ ಇನ್ಶೂರೆನ್ಸ್ ಅದೆಲ್ಲ ರೆಡಿ ಐತೆ, ತಗೊಳ್ಳೋರು ಮಾಡ್ಕೋಬೇಕು. ಓಕೆ ಸರ್, ಗಾಡಿ ರೀಪೇಂಟಿಂಗ್ ಏನಾದರೂ ಆಗಿದೆಯಾ? ಏನೂ ಆಗಿಲ್ಲ ರೀ ಸರ್. 2 ವರ್ಷದ ಗಾಡಿ ಅದ ರೀ ಸರ್. ವಿಡಿಯೋಗೋಸ್ಕರ ಕೇಳ್ತಾ ಇದ್ದೀನಿ ಅಷ್ಟೇ. ಓಕೆ ರೀ. ಓಕೆ, ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಲ್ಲ ಸರ್? ಹಾಂ, ರನ್ನಿಂಗ್ ಇದೆ ಸರ್. ಓಕೆ, ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ರಾ? ಓವರ್ ಸರ್. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ರಾ ಸರ್? ಇದು ಮ್ಯೂಸಿಕ್ ಸಿಸ್ಟಮು ಅಥವಾ ಮೇಲೆ ಏನಾದರೂ ಟಾಪಿಗೆ ಏನಾದರೂ? ಹಾಂ, ಸೌಂಡ್ ಸಿಸ್ಟಮ್ ಅದು ಎಲ್ಲ ಐತಲ್ಲ ಸರ್. ಹೌದಾ? ಹಾಂ ರೀ ಸರ್. ಓಕೆ, ಟೈರ್ 14 ಸ್ಪೀಕರ್ ಅದ ರೀ ಸರ್. ಸರಿ ಆಯಿತು. ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಟೈರ್ 4 ಕೇಸಿಂಗ್ ಟೈರ್ ಐತೆ ಸರ್. ಅವು ಹಿಂದಿನ ಒಂದು 70% ಅದವರೆಗೆ ಅದಾವೆ ಸರ್. ಅವು ಮುಂದಿನ ಅಂತೂ ಅವು ಒಂದು 50% ಅದಾವೆ. ಓಕೆ ಸರ್, ಗಾಡಿ ಆಕ್ಸಿಡೆಂಟ್ ಏನಾದರೂ ಆಗಿದೆಯಾ? ಏನಿಲ್ಲ ಸರ್. ಓಕೆ ಸರ್, ಇದು ಫ್ಯೂಲ್ ಡೀಸೆಲ್ ಅಲ್ವಾ? ಹಾಂ, ಡೀಸೆಲ್ ಸರ್. ಡೀಸೆಲ್ ಇದು ಮೈಲೇಜ್ ಹೆಂಗ್ ಲೆಕ್ಕ ಹಾಕ್ತೀರಾ ಸರ್? ಗಂಟೆ ಲೆಕ್ಕ ಹಾಕ್ತೀರಾ ಅಥವಾ ಕಿಲೋಮೀಟರ್ ಲೆಕ್ಕದಲ್ಲಿ ಇದು ಮಾಡ್ತೀರಾ? ನಂಗೆ ಗೊತ್ತಿಲ್ಲ. ಎಷ್ಟು ಗಂಟೆ ಲೆಕ್ಕ ಸರ್, ಗಂಟೆ ಲೆಕ್ಕ. ಗಂಟೆ ಲೆಕ್ಕನ ಸರ್? ಒಂದು ಗಂಟೆಗೆ ಎಷ್ಟು ಲೀಟ್ರ್ ಬೇಕಾಗುತ್ತೆ ಸರ್? ಇದು 2.5 ಹೋಗ್ತದೆ ನೋಡಿ ಸರ್. 1 ಲೀಟ್ರ್? ಒಂದು ತಾಸಿಗೆ 2.5 ಲೀಟ್ರ್ ಎಣ್ಣೆ ಹೋಗ್ತದೆ ಸರ್. ಒಂದು ಗಂಟೆ ಗಳೆ ಹೊಡೆದ್ರೆ 2.5 ಎಣ್ಣೆ ಹೋಗ್ತದೆ. 1 ಅವರ್ಗೆ 2 ಲೀಟ್ರ್ ಡೀಸೆಲ್ ಕುಡಿಯುತ್ತೆ? ಓಕೆ ಸರ್. ಅಷ್ಟು ಕೆಲಸ ಆಗುತ್ತೆ ಅಂದರೆ 1 ಅವರ್ಗೆ ಎಷ್ಟು ಎಕರೆವರೆಗೂ ಉಳುಮೆ ಮಾಡ್ಬೋದು ಸರ್? ಈ ನಲ್ಲಿದಿಂದ ಬಿತ್ತೋದು ಎಲ್ಲ ಆದ್ರೆ ಒಂದು ತಾಸಿಗೆ 2 ಎಕರೆ ಆಗುತ್ತೆ ಸರ್. ಹಾಂ. ಇವೆಲ್ಲ ಲೂಟ್ರ್ ಅದು 1 ಗಂಟೆಗೆ 1 ತಾಸು 1 ಎಕರೆ ಆಗುತ್ತೆ ಸರ್. 1 ಗಂಟೆ 1 ಎಕರೆ, 1 ಗಂಟೆ 2 ಎಕರೆ, 2 ಥರ ಬರುತ್ತೆ ಅದರಲ್ಲಿ. ಓಕೆ ಸರ್. ಸರಿ ಆಯಿತು. ಈ ಗಾಡಿಗೆ ನೀವೇ ಓನರಾ ಸರ್? ನಾನೇ ಓನರ್ ಸರ್. ಸರ್, ಲೊಕೇಶನ್ ಎಲ್ಲಿ ಬರ್ತದೆ? ಯಾರನ್ನ ಗಾಡಿ ತಗೊಳಕ್ಕೆ ಬರಬೇಕು ಅಥವಾ ನೋಡಕ್ಕೆ ಬರಬೇಕು ಅಂದರೆ ಎಲ್ಲಿ ಬರಬೇಕು? ಇದು ಬಿಜಾಪುರ ಜಿಲ್ಲೆ ದೇವರಪುರಿ ತಾಲೂಕು ಸರ್. ಮೊಳಕಾವಳಿಗೆ ಅಂತಾರೆ, ಒಂದು ಪಕ್ಕದ ಹಳ್ಳಿ ಸರ್. ಇಲ್ಲಿ ದೇವರಪುರಿಗಿಂತ ಒಂದು 8 ಕಿಲೋಮೀಟರ್ ಆಯ್ತು ಸರ್. ಒಟ್ಟಿನಲ್ಲಿ ಬಿಜಾಪುರ ಜಿಲ್ಲೆ ಬರುತ್ತೆ? ಹಾಂ, ಬಿಜಾಪುರ ಜಿಲ್ಲೆ ದೇವರಪುರಿ ತಾಲೂಕು. ಓಕೆ ಸರ್, ವಿಲೇಜ್ ಹೆಸರು ಇನ್ನೊಂದು ಸರಿ ಹೇಳ್ಬಿಡಿ, ಯಾಕೆಂದ್ರೆ ಆ ಕಡೆ ಭಾಗದವ್ರು ಜಾಸ್ತಿ ವಿಡಿಯೋ ನೋಡ್ತಾ ಇರ್ತಾರೆ, ಬಂದರೆ ಗೊತ್ತಾಗುತ್ತೆ. ವಿಲೇಜ್ ಹೆಸರು ಯಾವುದು ಅಂದರೆ ಸರ್, ಊರ ಹೆಸರು? ಬಿಜಾಪುರ ಜಿಲ್ಲಾ ದೇವರಪುರಿ ತಾಲೂಕು ಮೊಳಕಾವಳಿಗೆ ಅಂತ ಸರ್. ಮುಳ್ತಾವಳ್ಗಿ. ಓಕೆ ಸರ್. ಸರಿ ಆಯಿತು. ಈಗ ಕೊನೆದಾಗ ಹಂಗೆ ರೇಟಿಗೆ ಬಂದ್ಬಿಡೋಣ. ರೇಟ್ ಎಷ್ಟು ಕೊಟ್ಟು ಮಾಡ್ತಿದ್ದೀರಿ ಗಾಡಿಗೆ? ರೇಟ ನಾವು 9.5 ಹೇಳಿವ್ರಿ ಸರ್. ಹಾಂ.
ಅಂದ್ರೆ ಇನ್ನೊಂದು 5-10 ಜನ ಹೆಚ್ಚು ಕಮ್ಮಿ ಮಾಡಿಸಿದ್ರೆ ಕೊಡ್ಬೇಕಂತ ಸರ್. 9,50,000 ಹೇಳ್ತಾ ಇದ್ದೀರಾ, ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಓಕೆ ಸರ್. ಸರ್ ಇದು ಏನಾದ್ರು ಇಂಜಿನ್ ಜೊತೆ ಇದೇನು ಟ್ರಾಲಿ ಏನಾದ್ರು ಕೊಡ್ತೀರಾ ಸರ್? ಬ್ಯಾಕ್ ಸೈಡ್ ಇರ್ತದಲ್ಲ, ಹಿಂದಗಡೆ ಇರ್ತದಲ್ಲ ಅದು? ಅದು ಟ್ರೈಲಿ ಇಲ್ಲ ಸರ್. ಟ್ರಾಲಿ ಇಲ್ಲ. ಟೋಟಲ್ ಆಗಿ ಒಂದು 5 ಪಾರ್ಟ್ಸು ಮತ್ತೆ ಇಂಜಿನು ಇಷ್ಟಲ್ವಾ ಸರ್? ಓಕೆ ಸರ್, ಎಲ್ಲ ಥರ ಸಾಮಾನು ಅದಾವೆ ಸರ್, ಟ್ರೈಲಿ ಇಲ್ಲ ಸರ್. ಟ್ರಾಲಿ ಒಂದು ಬಿಟ್ಟು ಇನ್ನು ಉಳಿದಿದ್ದು ಎಲ್ಲ ಇದೆ. ಎಲ್ಲ ಫುಲ್ ಸರ್. 9.5 ಲಕ್ಷ ಹೇಳ್ತಾ ಇದ್ದೀರಾ. ಸೊ ಓಕೆ ಸರ್. ಸ್ವಲ್ಪ ಕಡಿಮೆ ಆಗ್ಬೋದಾ? ಯಾರನ್ನ ತಗೊಳ್ಳೋ ಇಂಟ್ರೆಸ್ಟ್ ಬಂದರೆ ಓಕೆ ಸರ್, ಕಡಿಮೆ ಮಾಡಿ ಕೊಡ್ತೀವಿ ಅಂತ ಸರ್. ಕಡಿಮೆ ಮಾಡಿಕೊಡ್ತೀರಾ? ಓಕೆ ರೀ ಸರ್. ಸರಿ ಸರ್, ಆಯಿತು. ನಾನು ವಿಡಿಯೋ ಮಾಡಿ, ನಿಮ್ಮದು ವಿಡಿಯೋ ನಾಳೆ ಬರುತ್ತೆ ಸರ್, ಓಕೆನಾ? ಆಲ್ರೆಡಿ ಗಾಡಿಗಳು ಬುಕ್ ಆಗಿಬಿಟ್ಟಿದೆ. ಹಾಂ ರೀ ಸರ್. ನಿಮ್ಮ ವಿಡಿಯೋ ನಾಳೆ ಬರುತ್ತೆ. ವಿಡಿಯೋ ವೈರಲ್ ಆಗಕ್ಕೆ 1 ವಾರ ಟೈಮ್ ತಗೊಳುತ್ತೆ. ಕಾಲ್ಸ್ ಎಲ್ಲ ಅಟೆಂಡ್ ಮಾಡಿ ಹಾಂ ನೋಡ್ಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡು ಕೊಡಿ ಸರ್, ಯಾರನ್ನ ಚಾನಲ್ ಕಡೆಯಿಂದ ಬಂದರೆ. ಓಕೆ ಸರ್. ಓಕೆ. ಓಕೆ ಸರ್, ಓಕೆ, ಆಯಿತು. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.